Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನಲ್ಲಿ ಥಿಯರಿ ಮತ್ತು ಟೈಪ್ಸ್ ಆಫ್ ರೇಷಿಯೋಸ್ ಅಥವಾ ಫಾರ್ಮ್ಸ್ ಆಫ್ ರೇಷಿಯೋಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೆಕ್ಷನ್ ಟಿಗೆ ಬರುತ್ತೆ ಅಂತ ಕೂಡ ಹೇಳಿದ್ದೆ. ಜೊತೆಗೆ ಇವತ್ತಿನ ದಿವಸ ಚಿಕ್ಕ ಚಿಕ್ಕ ಮಟ್ಟದಲ್ಲೇ ಪುಟ್ಟ ಪುಟ್ಟ ಪ್ರಾಬ್ಲಮ್ಗಳಿಂದನೇ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ವಿಡಿಯೋಲು ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂಸ್ ಆಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಎಷ್ಟೇ, ನಾನು ಯಾವಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ಈಗ ಪ್ರಾಬ್ಲಮ್ ನಂಬರ್ 1 ಬನ್ನಿ ಸ್ಟೂಡೆಂಟ್ಸ್ ಹೋಗೋಣ. Problem number 1. Okay students, problem number 1. There are 60 boys. ಎಷ್ಟು ಜನ ಬಾಯ್ಸ್ ಇದಾರಂತೆ ಸ್ಟೂಡೆಂಟ್ಸ್? 60 ಬಾಯ್ಸ್ ಇದಾರಂತೆ and 20 ಗರ್ಲ್ಸ್. ಏನು 20 ಗರ್ಲ್ಸ್ in a class. Find the ratio of boys and girls. ಬಾಯ್ಸ್ ಮತ್ತು ಗರ್ಲ್ಸ್ನ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಂತೆ ಸ್ಟೂಡೆಂಟ್ಸ್. ಹಾಗಾದರೆ ಬಾಯ್ಸ್ ಇಷ್ಟು ಗರ್ಲ್ಸ್, ನಂಬರ್ ಆಫ್ ಬಾಯ್ಸ್ ಇಷ್ಟು ಗರ್ಲ್ಸ್ ರೇಷಿಯೋ ಕಂಡುಹಿಡಿಬೇಕಾಗಿರೋದು. ಹಾಗಾದರೆ ಬಾಯ್ಸ್ ಡಿವೈಡ್ ಬೈ ಗರ್ಲ್ಸ್ ಅಂದರೆ ಎಷ್ಟು ಜನ ಬಾಯ್ಸ್ ಇರೋದು? 60 ಬಾಯ್ಸ್ ಇರೋದು. 60 ಬಾಯ್ಸ್ ಡಿವೈಡ್ ಬೈ 20 ಗರ್ಲ್ಸ್. 20 ಗರ್ಲ್ಸ್. ಓಕೆ, ಹಾಗಾದ್ರೆ ಇಲ್ಲಿ ನಂಬರ್ಸ್ ಏನಿದೆ 60 ಡಿವೈಡ್ ಬೈ 20. ಹಾಗಾದರೆ ಡಿವೈಡ್ ಮಾಡಿದ್ದೆ ಆದರೆ 0 0 ಅಥವಾ 16 12. ನೆಕ್ಸ್ಟ್ ಮತ್ತೆ ರೆಡ್ಯೂಸ್ ಮಾಡಿ ಸಿಂಪ್ಲೆಸ್ಟ್ ಫಾರ್ಮ್ಗೆ 2 1 2 3. ಹಾಗಾದರೆ 3 ಡಿವೈಡ್ ಬೈ 1. ಹಾಗಾದರೆ ರೇಷಿಯೋ ಏನಾಗುತ್ತೆ ಸ್ಟೂಡೆಂಟ್ಸ್? 3:1 ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ? ರೇಷಿಯೋ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಈಸ್ 3:1 ಆಗಿರುತ್ತೆ. ಇದು ಪ್ರಾಬ್ಲಮ್ ನಂಬರ್ 1. ಈಗ ಹೋಗೋಣ ಪ್ರಾಬ್ಲಮ್ ನಂಬರ್ 2ಗೆ. ಏನು ಹೇಳುತ್ತೆ ಪ್ರಾಬ್ಲಮ್ ನಂಬರ್ 2 ಅಂತಂದ್ರೆ, ಇಫ್ ದ ಕಾಸ್ಟ್ ಆಫ್ 1 kg ಆಫ್ ರೈಸ್ ಈಸ್ ₹50. ರೈಸ್ನ ಕಾಸ್ಟ್ ಎಷ್ಟಂತೆ? 50 rupees ಅಂತೆ. 1 kg ರೈಸ್. ಅದು ಜ್ಞಾಪಕ ಇರ್ಬೇಕು ಸ್ಟೂಡೆಂಟ್ಸ್, ಯೂನಿಟ್ ಸೇಮ್ ಇರಬೇಕು. ಕಾಸ್ಟ್ ಆಫ್ 1 kg ಆಫ್ ಶುಗರ್ ಈಸ್ 150. 1 kg, ಇದು 1 kg ಇದೆ, ಇದು ಕೂಡ 1 kg, ಯೂನಿಟ್ ಸೇಮ್ ಇದೆ. ಈಸ್ ₹150. ಹಾಗಾದರೆ ಕಾಸ್ಟ್ ಆಫ್ ರೈಸ್ ಇಷ್ಟು ಶುಗರ್ ಅಂದರೆ ರೈಸ್ ಡಿವೈಡ್ ಬೈ ಶುಗರ್. ರೈಸ್ ಎಷ್ಟಿದೆಯಂತೆ? 50 rupees ಇದೆಯಂತೆ. ಇದು ರೂಪೀಸಲ್ಲಿದೆ. ಇದು 1 kg ಎಷ್ಟಂತೆ? 150 rupees ಅಂತ. ಹಾಗಾದರೆ 0 0 ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ? 10 5s 10 15s. ಮತ್ತೆ 5 ಡಿವೈಡ್ ಮಾಡಿ 5 1s 5 3s. ಅಥವಾ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. 51s 53s. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಬಂದಿದ್ದು ರೇಷಿಯೋ ಎಷ್ಟು? 1:3. ಹಾಗಾದರೆ ರೇಷಿಯೋ ಆಫ್ ಕಾಸ್ಟ್ ಆಫ್ ರೈಸ್ ಅಂಡ್ ಶುಗರ್ ಈಸ್ 1:3 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಿ ಗಮನ ಹರಿಸಬೇಕಾಗಿರೋದೇನು? ಇದು 1 kgಗೆ
ರೈಸು 1 kg, ಶುಗರು 1 kg ಪ್ರೈಸ್ ಆಗಿದೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಯೂನಿಟ್ ಸೇಮ್ ಆಗಿರಬೇಕು. ಓಕೆ, ಇದು ಪ್ರಾಬ್ಲಮ್ ನಂಬರ್ 2. ಪ್ರಾಬ್ಲಮ್ ನಂಬರ್ 3 ಹೋಗೋಣ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ನಂಬರ್ 3 ಏನಂತ ಹೇಳುತ್ತೆ ಅಂತ ನೋಡೋಣ. ಇಫ್ ದ ಕಾಸ್ಟ್ ಆಫ್ 1 kg ಆಫ್ ರೈಸ್ ₹100, ಕಾಸ್ಟ್ ಆಫ್ 4 kg, ವಾವ್, ನಾನು ಅದನ್ನೇ ಹೇಳ್ತಾ ಇರೋದು, ಇನ್ನು ಯೂನಿಟ್ ಚೇಂಜ್ ಆಯಿತು ಸ್ಟೂಡೆಂಟ್ಸ್. 4 kg ಆಫ್ ಶುಗರ್ ಈಸ್ 200. ಫೈಂಡ್ ದ ರೇಷಿಯೋ ಆಫ್ ಕಾಸ್ಟ್ ಆಫ್ ರೈಸ್ ಅಂಡ್ ಶುಗರ್. ಹಾಗಾದ್ರೆ ರೈಸ್ ಇಷ್ಟು ಶುಗರ್. ಹಾಗಾದ್ರೆ ರೈಸ್ ಎಷ್ಟು? 100 rupees. ಶುಗರ್ ಎಷ್ಟು? 200 rupees ಆಗ್ತಿದೆ. ಎಷ್ಟು ಕೆಜಿಗೆ? 4 kgಗೆ. ಹಾಗಾದ್ರೆ 1 kgಗೆ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? 50 rupees ಆಗುತ್ತೆ. ರೈಸ್ ಅನ್ನೋದು 1 kgಗೆ ಆಗಿತ್ತು ಅಂದರೆ ಶುಗರ್ ಅನ್ನೋದು ಕೂಡ 1 kgಗೆ ನಾವು ಹಾಕ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ 1 kgಗೆ ಎಷ್ಟು? 50 ರೂಪಾಯಿ. ಹಾಗಾದ್ರೆ 100 ಡಿವೈಡ್ ಬೈ 50 ಅಂದರೆ 51 52 100 51. ಹಾಗಾದ್ರೆ ಬರುವುದು 2:1. ಏನಿದು? ದ ರೇಷಿಯೋ ಆಫ್ ಕಾಸ್ಟ್ ಆಫ್ ರೈಸ್ ಅಂಡ್ ಶುಗರ್ ಈಸ್ 2:1. ಕ್ಲಿಯರ್ ಸ್ಟೂಡೆಂಟ್ಸ್? 2 marks ಪಾಯಿಂಟ್ ಆಫ್ ವ್ಯೂ ಕೇಳಕ್ಕೆ ಅವಕಾಶ ಇದೆ. ಈಗ ಮಾಡಿದ್ದು ಪ್ರಾಬ್ಲಮ್ ನಂಬರ್ 3. ಈಗ ಹೋಗೋಣ ಪ್ರಾಬ್ಲಮ್ ನಂಬರ್ 4ಗೆ ಸ್ಟೂಡೆಂಟ್ಸ್. ಫೈಂಡ್ ದ ರೇಷಿಯೋ ಬಿಟ್ವೀನ್ ಇನ್ಕಮ್ಸ್ ಆಫ್ 2 person. ಇಬ್ಬರು ವ್ಯಕ್ತಿಗಳು. ಯಾರು ಇಬ್ಬರು ವ್ಯಕ್ತಿಗಳು? ಒಬ್ರು ಅನು, ಇನ್ನೊಬ್ರು ಬಾನು. ಇಫ್ ಅನುಸ್ ಇನ್ಕಮ್ ಈಸ್ ₹30,000 ಅಂಡ್ ಬಾನುಸ್ ಇನ್ಕಮ್ ಈಸ್ ₹45,000. ಅನು ಇನ್ಕಮ್ 30,000 ಅಂತೆ, ಬಾನು ಇನ್ಕಮ್ 45,000 ಅಂತೆ. ಹಾಗಾದ್ರೆ ಅನುಸ್ ಇನ್ಕಮ್ ಇಷ್ಟು, ಬಾನುಸ್ ಇನ್ಕಮ್ ಅನುಸ್ ಇನ್ಕಮ್ ಎಷ್ಟಿದೆ? 30,000 ಇದೆ. 30,000 ಇದೆ. ಬಾನುಸ್ ಇನ್ಕಮ್ ಎಷ್ಟಿದೆ? 45,000 ಇದೆ. ಹಾಗಾದ್ರೆ ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್, ಒಂದು ಅಸಂಪ್ಷನ್ ಮೇರೆಗೆ ಹೋಗ್ತಿರೋದು ನಾವು. ಅನು ಇನ್ಕಮ್ ತಿಂಗಳಿಗೆ ಅಂತ ಅನ್ಕೊಂಡಾಗ ಬಾನು ಇನ್ಕಮ್ನು ಕೂಡ ತಿಂಗಳಿಗೆ ಅನ್ಕೊಂತೀವಿ. ಅಕಸ್ಮಾತ್ ಅನು ಇನ್ಕಮ್ನ ನಾವು ವರ್ಷಕ್ಕೆ ಅನ್ಕೊಂಡ್ರೆ ಬಾನು ಇನ್ಕಮ್ಮು ವರ್ಷಕ್ಕೆ ಅಂತ ಅನ್ಕೊಂತೀವಿ. ಯಾಕೆಂದ್ರೆ ಇಲ್ಲೇನು ಮೆನ್ಷನ್ ಮಾಡಿಲ್ಲ, ತಿಂಗಳಿಗ, ವರ್ಷಕ್ಕ, 6 ತಿಂಗಳಿಗ, 3 ತಿಂಗಳಿಗ ಅಂತ ಮೆನ್ಷನ್ ಮಾಡಿಲ್ಲ. ಅದಕ್ಕೋಸ್ಕರ ಯೂನಿಟ್ ಸೇಮ್ ಇದೆ ಅಂತ ಅನ್ಕೊಂಡೆ ಮುಂದಕ್ಕೆ ಹೋಗ್ತೀವಿ ಸ್ಟೂಡೆಂಟ್ಸ್. ಹಾಗಾದ್ರೆ 30,000 ಡಿವೈಡ್ ಬೈ 45,000. ಹಾಗಾದ್ರೆ 3 ಕ್ಯಾನ್ಸಲ್ ಆಯಿತು. ಉಳಿದಿದ್ದಿನ 30 ಡಿವೈಡ್ ಬೈ 45. ಹಾಗಾದ್ರೆ 5ರಿಂದ ಕ್ಯಾನ್ಸಲ್ ಆಗುತ್ತೆ. 5 6 30, 5 6 30, 5 7 35, 5 8 40, 5 9 45. 3ರಿಂದ ಹೋಗುತ್ತೆ ತಿರ್ಗಾ 3 2 3. ಕ್ಲಿಯರ್ ಸ್ಟೂಡೆಂಟ್ಸ್? ಡೈರೆಕ್ಟ್ ಆಗಿ ಬೇಕಾದ್ರೆ ಮಾಡ್ಬೋದಾಗಿತ್ತು ನಾವು. ಯಾವ ರೀತಿ? 15 2 15 3. ಹಾಗಾದ್ರೆ 2:3 ಆಗಿರುತ್ತೆ ಸ್ಟೂಡೆಂಟ್ಸ್. ಏನಿದು 2:3? ರೇಷಿಯೋ ಆಫ್ ಅನು ಅಂಡ್ ಬಾನುಸ್ ಇನ್ಕಮ್ ಈಸ್ 2:3. ಇದೆಲ್ಲ ಮತ್ತೆ ರಿಪೀಟ್ ಆಗುತ್ತೆ ಸ್ಟೂಡೆಂಟ್ಸ್. ರೇಷಿಯೋ ಆಫ್ ಅನು ಅಂಡ್ ಬಾನು ಈಸ್ 2:3 ಅಂದ್ರೆ ರೇಷಿಯೋ ಆಫ್ ಅನು ಅಂಡ್ ಬಾನು ಈಸ್ 2:3 ಅಂದ್ರೆ 2 ಅಂದ್ರೆ ಯಾರು? ಅನು. 3 ಅಂದ್ರೆ ಯಾರು? ಬಾನು. ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್. ಓಕೆ, ಈಗ ನಾವು ಮಾಡಿದ್ದು 4ನೇ ಪ್ರಾಬ್ಲಮ್. ಈಗ ಹೋಗೋಣ 5ನೇ ಪ್ರಾಬ್ಲಮ್. ಏನಂತೆ 5ನೇ ಪ್ರಾಬ್ಲಮ್? ಫೈಂಡ್ ದ ರೇಷಿಯೋ ಬಿಟ್ವೀನ್ ದ ಇನ್ಕಮ್ಸ್ ಆಫ್ ರೋನು ಅಂಡ್ ಸೋನು. ರೋನು ಅಂಡ್ ಸೋನ್ನ ಇನ್ಕಮ್ನ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ರೋನುಸ್ ಇನ್ಕಮ್ 25,000 ಫಾರ್ 5 months. 5 ತಿಂಗಳಿಗೆ ಏನಾಗಿದೆಯಂತೆ? 25,000 ಅಂತೆ. ಅಂಡ್ ದಟ್ ಆಫ್
ಸೋನೂಸ್ ಇನ್ಕಮ್ 30,000 ಫಾರ್ 10 ಮಂತ್ಸ್ ಅಂತ. ಹಾಗಾದ್ರೆ ಫಸ್ಟ್ ಇರೋದು ಯಾರು? ರೋನು ಅಲ್ವಾ? ರೋನೂಸ್ ಇನ್ಕಮ್ ಇಷ್ಟು ಸೋನೂಸ್ ಇನ್ಕಮ್. ರೋನು ಇನ್ಕಮ್ ಎಷ್ಟು? 25,000. ಸೋನು ಇನ್ಕಮ್ ಎಷ್ಟು? 30,000. ಇದಕ್ಕೆ ರೇಷಿಯೋ ಕಂಡುಹಿಡಿದ್ರೆ ಡೆಫಿನೆಟ್ ಆಗಿ ತಪ್ಪಾಗುತ್ತೆ ಸ್ಟೂಡೆಂಟ್ಸ್. ಏಕೆ ಅಂದರೆ ಯೂನಿಟ್ ಆಫ್ ಮೆಜರ್ಮೆಂಟ್ ರೋನುದು 5 ತಿಂಗಳಿದೆ, ಆದರೆ ಸೋನುದು 10 ತಿಂಗಳಿದೆ. ಹಾಗಾದ್ರೆ ಯೂನಿಟ್ ಆಫ್ ಮೆಜರ್ಮೆಂಟ್ ಇಬ್ಬರದು 5 ತಿಂಗಳಿಗಿರ್ಬೇಕು, ಇಲ್ಲ ಇಬ್ಬರದು 10 ತಿಂಗಳಿಗಿರ್ಬೇಕು, ಇಲ್ವಾ ಇಬ್ಬರದು 12 ತಿಂಗಳಿಗಿರ್ಬೇಕು, ಇಲ್ವಾ ಇಬ್ಬರದು 1 ತಿಂಗಳಿಗಿರ್ಬೇಕು. ರೇಷಿಯೋ ಯೂನಿಟ್ ಆಫ್ ಮೆಜರ್ಮೆಂಟ್ ಒಂದಾಗಿರ್ಬೇಕು ಸ್ಟೂಡೆಂಟ್. ಹಾಗಾದ್ರೆ ಆಬ್ವಿಯಸ್ಲಿ ನಾವೇನ್ ಮಾಡೋಣ, 1 ತಿಂಗಳಿಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ. 25,000 ರೂಪಾಯಿ ಎಷ್ಟು ತಿಂಗಳಿಗೆ? ಅದು 5 ತಿಂಗಳಿಗೆ. ನಾವು ಎಷ್ಟು ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡೋಣ? 1 ತಿಂಗಳಿಗೆ. ಅಂದ್ರೆ ಡಿವೈಡ್ ಬೈ 5. 30,000 ಎಷ್ಟು ತಿಂಗಳಿಗೆ? ಅದು 10 ತಿಂಗಳಿಗೆ. ಹಾಗಾದ್ರೆ ಡಿವೈಡ್ ಬೈ 10 ಮಾಡೋಣ, 1 ತಿಂಗಳಿಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ 25,000 ಡಿವೈಡ್ ಬೈ 5 ಅಂತಂದ್ರೆ ಬರೋದು 5,000. ಇಷ್ಟು 30,000 ಡಿವೈಡ್ ಬೈ 10 ಅಂದ್ರೆ ಬರೋದು 3,000. ಹಾಗಾದ್ರೆ ಇದನ್ನ ಯಾವ ರೀತಿ ಬರಿಬೋದು? ನಾವು 5,000 ಡಿವೈಡ್ ಬೈ 3,000 ಅಂದ್ರೆ ಇದನ್ನ ನಾವು ಕ್ಯಾನ್ಸಲ್ ಮಾಡಿದ್ದೆ ಆದ್ರೆ ಇಲ್ಲಿ 3 zeros ಇಲ್ಲಿ 3 zeros ಹೋದ್ರೆ ಇನ್ನು ಉಳಿಯುವಂತಹದ್ದು 5/3. ಅಂದ್ರೆ ಏನರ್ಥ? 5:3. ಏನಿದು 5:3 ಅಂತಂದ್ರೆ the ratio between incomes of Ronu and Sonu is 5:3. ಕ್ಲಿಯರ್ ಸ್ಟೂಡೆಂಟ್ಸ್? ಯೂನಿಟ್ ಸೇಮ್ ಮಾಡ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 2 ಮಾರ್ಕ್ಸ್ ಕೇಳುವಂತ ಅವಕಾಶ ಇರುತ್ತೆ, ಗೊತ್ತಿದ್ರೆ ಮಾಡ್ತೀರಾ ಸ್ಟೂಡೆಂಟ್ಸ್. ಇದು 5ನೇ ಪ್ರಾಬ್ಲಮ್. ಈಗ ಹೋಗೋಣ 6ನೇ ಪ್ರಾಬ್ಲಮ್. 6ನೇ ಪ್ರಾಬ್ಲಮ್ ಏನು ಹೇಳ್ತಿದೆ ಅಂತಂದ್ರೆ, ವಾಟ್ ಈಸ್ ದ ರೇಷಿಯೋ ಆಫ್ 200 kg ಟು 3 ಕ್ವಿಂಟಾಲ್ಸ್? ಓಹೋ, ಏನಂತೆ? ಒಂದು ಕ್ವಾಂಟಿಟಿ ಕೊಟ್ಟಿದ್ದಾನೆ ಕೆಜಿಸ್, ಇನ್ನೊಂದು ಕ್ವಾಂಟಿಟಿ ಕೊಟ್ಟಿದ್ದಾನೆ ಕ್ವಿಂಟಾಲ್ಸ್. ಒಂದು ಕೆಜಿಸು, ಇನ್ನೊಂದು ಕ್ವಿಂಟಾಲ್ಸ್ ಇದೆ. 2 ಕೆಲಸ ಮಾಡಿ. ಒಂದು ಕೆಲಸ ಏನು ಅಂದ್ರೆ ಎರಡನ್ನೂ ಕೆಜಿಗೆ ಮಾಡಿ, ಇಲ್ವಾ 2 ಕ್ವಿಂಟಾಲ್ ಮಾಡಿ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ 200 kgs ಇಷ್ಟು 3 ಕ್ವಿಂಟಾಲ್ಸ್ ಇರೋದು. 1 ಕ್ವಿಂಟಾಲ್ಗೆ 100 kg. ಇನ್ ಸ್ಟೂಡೆಂಟ್ಸ್ 1 ಕ್ವಿಂಟಾಲ್ಗೆ 100 kg. 3 ಕ್ವಿಂಟಾಲ್ಗೆ ಏನಾಗಿರುತ್ತೆ? 300 kg ಆಗಿರುತ್ತೆ. ಹಾಗಾದ್ರೆ 200 kgs ಇಷ್ಟು 300 kgs. ಹಾಗಾದ್ರೆ 200 ಡಿವೈಡ್ ಬೈ 300 ಕ್ಯಾನ್ಸಲ್ ಆಗುತ್ತೆ, 2 zeros. ಹಾಗಾದ್ರೆ ಬರೋದು 2/3. ಅಂದ್ರೆ 2:3 ಅನ್ನೋದೇ ಏನಾಗಿರುತ್ತೆ ಸ್ಟೂಡೆಂಟ್ಸ್? ರೇಷಿಯೋ ಆಗಿರುತ್ತೆ. ಇದು ಒಂದು. ಇನ್ನೊಂದು ರೀತಿ ಮಾಡ್ಬೋದು ನೀವು. ಯಾವ ರೀತಿ? 200 kgs ಇಷ್ಟು 3 ಕ್ವಿಂಟಾಲ್ಸ್. 200 kg ಅಂದ್ರೆ 100 kg 1 ಕ್ವಿಂಟಾಲ್. 200 kg ಎಷ್ಟು ಕ್ವಿಂಟಾಲ್? ಕಾಮನ್ ಸೆನ್ಸ್. 100 kg 1 ಕ್ವಿಂಟಾಲ್. 200 kg ಎಷ್ಟು ಕ್ವಿಂಟಾಲ್? 2 ಕ್ವಿಂಟಾಲ್. 2 ಕ್ವಿಂಟಾಲ್ಸ್ ಇಷ್ಟು 3 ಕ್ವಿಂಟಾಲ್ಸ್. 2 ಕ್ವಿಂಟಾಲ್ ಅಲ್ಲಿ ಕನ್ವರ್ಟ್ ಮಾಡಿದ್ದಾಯ್ತು. 2 ಕ್ವಿಂಟಾಲ್ ಅಲ್ಲಿ ಕನ್ವರ್ಟ್ ಮಾಡಿದ್ದಾಯ್ತು ಅಂದ್ರೆ 2:3 ಅನ್ನೋದೇ ಏನಾಗಿರುತ್ತೆ? ರೇಷಿಯೋ ಆಗಿರುತ್ತೆ ಸ್ಟೂಡೆಂಟ್ಸ್. ವಾಟ್ ಇಸ್ ದ ರೇಷಿಯೋ ಆಫ್ 200 kgs ಟು 3 ಕ್ವಿಂಟಾಲ್ಸ್ ಅಂದ್ರೆ 2:3. 2 ರೀತಿನೂ ಮಾಡಿ ತೋರಿಸಿದೀನಿ ಸ್ಟೂಡೆಂಟ್ಸ್. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತಾ ಆ ರೀತಿ ಮಾಡ್ಬೋದು ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 6ನೇ ಪ್ರಾಬ್ಲಮ್. ಈಗ ಮಾಡಕ್ ಹೊರಟಿರೋದು 7ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಏನಂತೆ? ವಾಟ್ ಈಸ್ ದ ರೇಷಿಯೋ ಆಫ್ 5 ಸೆಂಟಿಮೀಟರ್ ಟು 5 ಮೀಟರ್ಸ್. 5 ಸೆಂಟಿಮೀಟರ್ ಇಂದ 5 ಮೀಟರ್ಸ್. ಹಾಗಾದ್ರೆ 5 ಸೆಂಟಿಮೀಟರ್ಸ್ ಇಷ್ಟು 5 ಮೀಟರ್ಸ್. ಹಾಗಾದ್ರೆ
ಒಂದು ಕ್ವಾಂಟಿಟಿ ಏನಾಗಿದೆ ಸೆಂಟಿಮೀಟರ್ಲಿದೆ, ಇನ್ನೊಂದು ಕ್ವಾಂಟಿಟಿ ಏನಾಗಿದೆ ಮೀಟರ್ಸಲ್ಲಿದೆ. 5 ಸೆಂಟಿಮೀಟರ್ನ ಮೀಟರ್ ಕನ್ವರ್ಟ್ ಮಾಡೋದು ಕಷ್ಟ ಇರುತ್ತೆ. ಸೊ ಅದಕ್ಕೋಸ್ಕರ ಮೀಟರ್ಸ್ನ ಏನು ಮಾಡಿ ಸೆಂಟಿಮೀಟರ್ಸ್ ಕನ್ವರ್ಟ್ ಮಾಡಿ. ಹಾಗಾದರೆ 1 ಮೀಟರ್ ಈಕ್ವಲ್ಸ್ 100 ಸೆಂಟಿಮೀಟರ್. 100 ಸೆಂಟಿಮೀಟರ್. ಸೊ ಹಾಗಾದರೆ 5:5 ಇಂಟು 100. ಹಾಗಾದರೆ 5:500. ಹಾಗಾದರೆ 5/500. ಹಾಗಾದರೆ 5 1 5 100. ಹಾಗಾದ್ರೆ ರೇಷಿಯೋ ಏನಾಯಿತು ಸ್ಟೂಡೆಂಟ್ಸ್? 1:100 ಆಯಿತು ಸ್ಟೂಡೆಂಟ್ಸ್. ಏನಾಯಿತು? 1:100. ವಾಟ್ ಈಸ್ ದ ರೇಷಿಯೋ ಆಫ್ 5 ಸೆಂಟಿಮೀಟರ್ಸ್ ಟು 5 ಮೀಟರ್ಸ್ ಅಂತ ಹೇಳಿದಾಗ 1:100 ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 7ನೇ ಪ್ರಾಬ್ಲಮ್. ಈಗ ಹೋಗೋಣ 8ನೇ ಪ್ರಾಬ್ಲಮ್. ಏನು ಹೇಳ್ತಾ ಇದ್ದಾರೆ 8ನೇ ಪ್ರಾಬ್ಲಮ್? ಫೈಂಡ್ ದ ರೇಷಿಯೋ ಆಫ್ 300 ಮಿನಿಟ್ಸ್ ಆ್ಯಂಡ್ 4 hours 10 minutes. ಹಾಗಾದರೆ ಯಾವ್ಯಾವುದ್ರ ನಡುವೆ ಅಂತೆ? 300 ಮಿನಿಟ್ಸ್ಗಂತೆ. ಹಾಗಾದರೆ 300 ಮಿನಿಟ್ಸ್ ಇಷ್ಟು 4 hours 10 minutes. ಎರಡು ಕೂಡ ಯೂನಿಟ್ಗಳು ಚೇಂಜ್ ಆಗಿದೆ. ಸೊ ಸೇಮ್ ಮಾಡಬೇಕು ಅಂದರೆ ಇದನ್ನು 300 ಮಿನಿಟ್ಸ್ನ ಹಾಗೆ ಬರ್ಕೊಳ್ಳೋಣ. 300 ಮಿನಿಟ್ಸ್ ಇಷ್ಟು 4 hours 10 minutes ಅಂತೆ. 4 hours 10 minutesನ ಟೋಟಲ್ ಮಿನಿಟ್ಸ್ ಕನ್ವರ್ಟ್ ಮಾಡೋಣ. 1 hourಗೆ 60 minutes. 4 hourಗೆ ಎಷ್ಟು? ಹಾಗಾದರೆ 60 ಇಂಟು 4 ಅಂದರೆ ಬರೋದು 240. ಹೌದಾ ಇಲ್ಲ ಸ್ಟೂಡೆಂಟ್ಸ್? 240 ಪ್ಲಸ್ 4 ಅವರ್ಸ್ಗೆ ಆಯ್ತಿದ್ದು ಪ್ಲಸ್ 10 ಮಿನಿಟ್ಸ್ ಅಂದರೆ ಬರೋದು 250 ಮಿನಿಟ್ಸ್ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? 1 ಅವರ್ಗೆ 60 ನಿಮಿಷ, 2 ಅವರ್ಗೆ 120 ನಿಮಿಷ, 3 ಅವರ್ಗೆ 180 ನಿಮಿಷ, 4 ಅವರ್ಗೆ 240 ನಿಮಿಷ ಪ್ಲಸ್ 240 ಪ್ಲಸ್ 10 ಅಂದರೆ ಎಷ್ಟು? 250 ನಿಮಿಷ. ಹಾಗಾದರೆ 250 ಮಿನಿಟ್ಸ್. ಹಾಗಾದರೆ ಎರಡು ಕ್ವಾಂಟಿಟೀಸು ಏನಾಗಿದೆ? ಸೇಮ್ ಆಗಿದೆ. ಸೊ ಹಾಗಾದರೆ 300:250. ಹಾಗಾದರೆ 300/250. ಹಾಗಾದರೆ 1010 ಕ್ಯಾನ್ಸಲ್ ಆಯಿತು. ಇನ್ನು ಉಳಿಯೋದಿನ್ನ 30/250. ಸರಿ, 30/25. 5ರಿಂದ ಕ್ಯಾನ್ಸಲ್ ಆಗುತ್ತೆ. 5 6 30, 5 5 25, 5 5 25. ಹಾಗಾದರೆ ರೇಷಿಯೋ ಏನಾಯಿತು? 6:5. ರೇಷಿಯೋ ಏನಾಗುತ್ತೆ ಸ್ಟೂಡೆಂಟ್ಸ್? 6:5. ಅದಕ್ಕೆ ಬದಲಾಗಿ 56 55 ಡೈರೆಕ್ಟ್ ಬೇಕಾದ್ರೂ ಮಲ್ಟಿಪ್ಲೈ ಮಾಡ್ಬೋದಾಗಿತ್ತು. ನಾನು ರೆಡ್ಯೂಸ್ ಮಾಡಿ ನಾನು ನಿಮ್ಗೆ ಹೇಳ್ಕೊಡೋ ಪ್ರಯತ್ನ ಪಡ್ತಾ ಇದ್ದೀನಿ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈಗ ನಾವು ಮಾಡಿದ್ದು 8ನೇ ಪ್ರಾಬ್ಲಮ್. ಈಗ ಹೋಗೋಣ 9ನೇ ಪ್ರಾಬ್ಲಮ್. ಏನಂತ ಹೇಳ್ತೇನೆ 9ನೇ ಪ್ರಾಬ್ಲಮ್? ಎಕ್ಸ್ಪ್ರೆಸ್ 4:12 ಇನ್ ಲೋಯೆಸ್ಟ್ ಫಾರ್ಮ್. 4:12ನ ಲೋಯೆಸ್ಟ್ ಫಾರ್ಮ್ ಮಾಡ್ಬೇಕಂತ. ಲೋಯೆಸ್ಟ್ ಫಾರ್ಮ್ ಹಾಗಾದ್ರೆ ಮಾಡೋಣ. 4:12 ನಾ ಏನಂತ ಬರೀಬೋದು? 4/12. 4/12 ಬಂದಮೇಲೆ 4 1 4 4 4 3 4 1 4 3. ಇದಕ್ಕಿಂತ ಇನ್ನು ಲೀಸ್ಟ್ ಫಾರ್ಮ್ ಇರೋದಿಲ್ಲ. ಹಾಗಾದರೆ ರೇಷಿಯೋ ಏನಾಗಿರುತ್ತೆ? 1:3 ಆಗಿರುತ್ತೆ ಸ್ಟೂಡೆಂಟ್ಸ್. ಸಿಂಪ್ಲೆಸ್ಟ್ ಫಾರ್ಮ್ ಲೋಯೆಸ್ಟ್ ಫಾರ್ಮ್ಗೆ ತಗೊಂಡೋಗೋದು ಅಂದರೆ ಯಾವ್ಯಾವ ಸಂಖ್ಯೆಯಿಂದ ಸಾಧ್ಯವಾಗುತ್ತೋ ಎಲ್ಲ ಸಂಖ್ಯೆಯಿಂದನೂ ಡಿವೈಡ್ ಮಾಡಬೇಕು. ಆದರೆ ಜ್ಞಾಪಕ ಇಟ್ಕೊಳ್ಳಿ, ಎರಡೂ ಒಂದೇ ಸಂಖ್ಯೆಯಿಂದನೇ ಡಿವೈಡ್ ಮಾಡಬೇಕಾಗಿರುತ್ತೆ. ಆಂಟಿಸಿಡೆಂಟ್ ಮತ್ತು ಕಾನ್ಸಿಕ್ವೆಂಟ್ ಎರಡನ್ನೂ ಕೂಡ. ಆದರೆ ಜ್ಞಾಪಕ ಇಟ್ಕೊಳ್ಳಿ, ಲೀಸ್ಟ್ ಫಾರ್ಮ್ಗೆ ಅವನು ಕೇಳಿದಾನೆ ಅಂತಂದರೆ ಇನ್ನು ಯಾವುದೇ ಸಂಖ್ಯೆಯಿಂದನೂ ಕೂಡ ಆಂಟಿಸಿಡೆಂಟ್ ಮತ್ತು
ಕಾನ್ಸಿಕ್ವೆಂಟ್ ಡಿವೈಡ್ ಆಗಬಾರ್ದು, ಅಲ್ಲಿವರೆಗೂ ತಗೊಂಡೋಗ್ಬೇಕು ಸ್ಟೂಡೆಂಟ್ಸ್. ಓಕೆನಾ? ಹಾಗಾದರೆ ಈಗ ನೋಡೋಣ ಪ್ರಾಬ್ಲಮ್ ನಂಬರ್ 10 ಏನಂತ ಹೇಳ್ತಾನೆ. ಪ್ರಾಬ್ಲಮ್ ನಂಬರ್ 10, ಎಕ್ಸ್ಪ್ರೆಸ್ 25:35 ಇನ್ ಲೋಯೆಸ್ಟ್ ಫಾರ್ಮ್. 25:35, 25 divided by 35, 5 ಇಂದ ಹೋಗ್ತಾ ಇದೆ, 5 5s 5 7s. ಹಾಗಾದರೆ ಬರೋದು ಎಷ್ಟು ಸ್ಟೂಡೆಂಟ್ಸ್? 5:7. 5 ಮತ್ತು 7 ಯಾವುದರಿಂದನೂ ಡಿವೈಡ್ ಆಗೋದಿಲ್ಲ, ಇದೇ ಲೀಸ್ಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇದು 10ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದ್ರೆ ಹೋಗೋಣ ನೆಕ್ಸ್ಟ್ 11ನೇ ಪ್ರಾಬ್ಲಮ್. 11ನೇ ಪ್ರಾಬ್ಲಮ್ ಏನೋ ಹೇಳುತ್ತೆ ಸ್ಟೂಡೆಂಟ್ಸ್, ಎಕ್ಸ್ಪ್ರೆಸ್ 12:213 ಇನ್ ಲೋಯೆಸ್ಟ್ ಫಾರ್ಮ್. ಲೋಯೆಸ್ಟ್ ಫಾರ್ಮ್ ತಗೊಂಡೋಗ್ಬೇಕಂತ ಸ್ಟೂಡೆಂಟ್ಸ್. ಹಾಗಾದ್ರೆ 12:213, 12 divided by 213. ಹಾಗಾದ್ರೆ ಯಾವುದರಿಂದ ಹೋಗುತ್ತೆ? 3ರಿಂದ ಹೋಗ್ತಾ ಇದೆ, 3 4 3 7 1. ಇದು ಯಾವುದರಿಂದನೂ ಮತ್ತೆ ಡಿವೈಡ್ ಆಗೋದಿಲ್ಲ. ಸೊ 4:71 ಅನ್ನೋದೇ ಲೀಸ್ಟ್ ಫಾರ್ಮ್ ಆಗಿರುತ್ತೆ ಸ್ಟೂಡೆಂಟ್ಸ್ ರೇಷಿಯೋದು. ಈಗ ನಾವು ಮಾಡಿದ್ದು 11ನೇ ಪ್ರಾಬ್ಲಮ್. ಈಗ ಹೋಗೋಣ 12ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಏನಂತ ಹೇಳುತ್ತೆ 12ನೇ ಪ್ರಾಬ್ಲಮ್, ಎಕ್ಸ್ಪ್ರೆಸ್ 3/4 and 5/8 ಇನ್ ಲೋಯೆಸ್ಟ್ ಫಾರ್ಮ್. ಹಾಗಾದರೆ A is to be ಲೆಕ್ಕದಾಗ A by B ಬರ್ಕೋಣ. 3 divided by 4 is to 5 divided by 8. ಎರಡು ರೀತಿ ಸಿಂಪ್ಲಿಫೈ ಮಾಡ್ಬೋದು, ಅದನ್ನು ಹೇಳ್ಬಿಡ್ತೀನಿ. ಸೊ ತಗೊಂಡೋಗ್ಬೇಕು ಅಂದರೆ 3 divided by 4, ಈ ಹೋಲ್ ಡಿವೈಡ್ ಬೈ ಕ್ಯಾನ್ಸಲ್ ಇಲ್ಲಿ ಇಂಟು ಆಗುತ್ತೆ, ಇದು ರಿವರ್ಸ್ ಆಗಿರುತ್ತೆ 8 divided by 5. ಹಾಗಾದರೆ ಕ್ಯಾನ್ಸಲ್ ಮಾಡಿದ್ರೆ 4 1 4 2. ಹಾಗಾದರೆ 3 2 6 divided by 5 ಅಂದರೆ 6:5. ಇದು ಲೋಯೆಸ್ಟ್ ಫಾರ್ಮ್ ಆಗಿದೆ ಸ್ಟೂಡೆಂಟ್ಸ್. ಇದಕ್ಕೆ ಬದಲಾಗಿ ನಾವೇನು ಮಾಡ್ಬೋದು? 3 divided by 4 ಹೋಲ್ ಡಿವೈಡ್ ಬೈ 5/8. ಇದಕ್ಕೊಂದು ಶಾರ್ಟ್ಕಟ್ ಏನು ಅಂದರೆ, ಫಸ್ಟು ದೂರದ ಸಂಬಂಧ ತಗೊಳ್ಳಿ. ದೂರದ ಸಂಬಂಧ 8 × 3 24 ಡಿವೈಡ್ ಬೈ 10 ಸಂಬಂಧ ನೆಕ್ಸ್ಟ್ ತಗೊಳ್ಳಿ, 5 4 20. ಇದನ್ನ ಡಿವೈಡ್ ಮಾಡಿಕೊಂಡ್ರೆ 4 6 4 5 ಅಂದರೆ ಬರೋದು 6:5 ಆಗಿರುತ್ತೆ ಸ್ಟೂಡೆಂಟ್ಸ್. ಎರಡು ರೀತಿನೂ ಹೇಳ್ಕೊಟ್ಟಿದ್ದೀನಿ, ನೀವು ಯಾವ ರೀತಿ ಬೇಕಾದ್ರೂ ನೀವು ಸಾಲ್ವ್ ಮಾಡ್ಬೋದು. ಇದು ನಾವು ಮಾಡಿದ್ದು 12ನೇ ಪ್ರಾಬ್ಲಮ್. ಈಗ ಹೋಗೋಣ 13ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಹಾಗಾದರೆ 13ನೇ ಪ್ರಾಬ್ಲಮ್, ಗಿವ್ ದ ರೇಷಿಯೋ ದಟ್ ಆರ್ ಈಕ್ವಲ್ ಟು 2:3. Give the ratio that are equal to 2:3. 2:3ಗೆ ಯಾವ ರೇಷಿಯೋಗಳು ಈಕ್ವಲ್ ಆಗಿರುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಲ್ಲೇ ಡಿಸ್ಕಸ್ ಮಾಡಿದೆ. 2:3 ಅಂದರೆ 2:3 ಅನ್ನೇನಂತ ಬರೀತೀರಾ? 2 divided by 3. ಆಂಟಿಸಿಡೆಂಟ್ಗೂ ಮತ್ತು ಕಾನ್ಸಿಕ್ವೆಂಟ್ಗೂ ಒಂದೇ ಸ್ಕೇಲಾರ್ ಇದರಿಂದ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ರೇಷಿಯೋಗೆ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಹಾಗಾದರೆ ಸೇ ಫಾರ್ ಎಕ್ಸಾಂಪಲ್ 3 ಇಂದ ಮಲ್ಟಿಪ್ಲೈ ಮಾಡೋಣ ಅಂದ್ಕೊಳ್ಳೋಣ. 3 ಹಾಗಾದರೆ 3 2s 6 divided by 3 3s 9. ಹಾಗಾದರೆ 6:9 ಅನ್ನೋದು ಈಕ್ವಲೆಂಟ್ ರೇಷಿಯೋ ಆಗಿರುತ್ತೆ, ಈಕ್ವಲ್ ರೇಷಿಯೋ ಆಗಿರುತ್ತೆ. ಯಾವುದಕ್ಕೆ? 2:3ಗೆ. ಬೇಕು ಅಂದರೆ ನೋಡ್ಕೊಳ್ಳಿ, 6/9 ಅಂದರೆ 3 2 3 3 2:3 ಅನ್ನೋದೇ ಬರುತ್ತೆ. ಅದೇ ಪ್ರಕಾರವಾಗಿ 2/3 4ರಿಂದ ಮಾಡೋಣ. 4 × 4 ಹಾಗಾದರೆ 4 2 8 4 3 12. ಹಾಗಾದರೆ 8:12 ಅನ್ನೋದು ಕೂಡ ನೀವು ಯಾವ ನಂಬರ್ ಏನಾದ್ರು ಸ್ಕೇಲಾರ್ ನಂಬರಿಂದ, ಯಾವುದೇ ಕಾನ್ಸ್ಟೆಂಟ್ ನಂಬರಿಂದ ನೀವು ಮಲ್ಟಿಪ್ಲೈ ಮಾಡಿ, ಅದು ಈಕ್ವಲ್ ಟು ದಿಸ್ ರೇಷಿಯೋ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ 14ನೇ ಪ್ರಾಬ್ಲಮ್. ಏನು 14ನೇ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದೇನೆ? ಗಿವ್ ದ 2 ರೇಷಿಯೋಸ್ ದಟ್ ಆರ್ ಈಕ್ವಲ್ ಟು 5:7. 5:7 ಏನಂತ ಬರೀತೀರಾ? 5/7
ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ? ಇಂಟು 2 ಮಾಡಿ. ಸಿಂಪಲ್ ಮಾಡಿ ಸಾಕು. 5 2 10, 7 7 14. ಹಾಗಾದ್ರೆ 10:14 ಅನ್ನೋದೇ ಈಕ್ವಲ್ ರೇಷಿಯೋ ಆಗಿರುತ್ತೆ. ಯಾವುದಕ್ಕೆ? 5:7ಗೆ. ಅದೇ ರೀತಿಯಲ್ಲಿ 5/7 ಇದನ್ನ ಏನ್ ಮಾಡ್ತೀರಾ? ಇಂಟು 3 ಮಾಡಿ. ಜಾಸ್ತಿ ನಂಬರ್ಗಳು ಬೇಡ ನಮಗೆ, ಕಡಿಮೆ ನಂಬರೇ ಹೋಗೋಣ. ನೀವು 100 ಹಾಕೊಂಡ್ರು ಸರಿ, ಕೋಟಿ ಹಾಕೊಂಡ್ರು ಅಷ್ಟೇ ಬರೋದು. 5 3 15, 7 3 20. ಹಾಗಾದ್ರೆ 15:21 ಅನ್ನೋದೇನಾಗಿರುತ್ತೆ? ಈಕ್ವಲ್ ರೇಷಿಯೋ ಆಗಿರುತ್ತೆ. ಯಾವುದಕ್ಕೆ? 5:7ಗೆ. ಓಕೆನಾ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 14ನೇ ಪ್ರಾಬ್ಲಮ್. 15ನೇ ಪ್ರಾಬ್ಲಮ್ ಏನ್ ಹೇಳ್ತಾನೆ? 15ನೇ ಪ್ರಾಬ್ಲಮ್ ಅಂತಂದ್ರೆ, ಫೈಂಡ್ ದ ರೇಷಿಯೋ ಬಿಟ್ವೀನ್ 10 kg and 10 meters. Most important. 10 kg is to 5 meters. ಇಲ್ಲಿ ಏನಾಗಿದೆ ಸ್ಟೂಡೆಂಟ್ಸ್? ಗಮನಿಸಿ. ಈ ಯೂನಿಟ್ ಏನಾಗಿದೆ? kg ಎಲ್ಲಿದೆ, ಈ ಯೂನಿಟ್ ಏನಾಗಿದೆ? ಮೀಟರ್ಸ್ ಎಲ್ಲಿದೆ. ಹಾಗಾದ್ರೆ ರೇಷಿಯೋ ಡಸ್ ನಾಟ್ ಎಕ್ಸಿಸ್ಟ್. ಅಂದ್ರೆ ಅರ್ಥ ನಾಟ್ ಡಿಫೈನ್ಡ್ ಅಂತ ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ರೇಷಿಯೋ ಕಂಡುಹಿಡಿಯೋಕೆ ಇಲ್ಲಿ ಸಾಧ್ಯವಾಗೋದಿಲ್ಲ. ಮೀಟರ್ಸ್ನ kg ಲೆಕ್ಕಕ್ಕೆ ನಾವು ಕನ್ವರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಅದನ್ನ ನಾವು ಏನಂತ ಕರಿತೀರಾ? ನಾಟ್ ಡಿಫೈನ್ಡ್. ರೇಷಿಯೋ ಕ್ಯಾನ್ ನಾಟ್ ಬಿ ಡಿಫೈನ್ಡ್. ಕ್ಲಿಯರ್ ಸ್ಟೂಡೆಂಟ್ಸ್? 15 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಾ? ಇದೆಲ್ಲ 2 ಮಾರ್ಕ್ಸ್ಗೆ ಕೇಳುವಂತಹದ್ದು. ಇವಾಗ ಏನೇ ನೀವು ಕಲಿತಾ ಇದ್ದೀರೋ, ಮಾಡಿದಿರೋ, ಇದೆಲ್ಲನೂ ಸೆಕ್ಷನ್ ಬಿ ಅಂಡ್ ಸಿಗೆ ಅಪ್ಲೈ ಆಗ್ತಾ ಹೋಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ಅಪ್ಲೈ ಆಗ್ತಾ ಹೋಗ್ತಾ ಇರುತ್ತೆ. ಜೊತೆಗೆ ನೀವುಗಳು ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಹಾಕೊಳ್ಳಿ, ರೈಲ್ವೇಸ್ ಎಕ್ಸಾಮಿನೇಷನ್ ಹಾಕೊಳ್ಳಿ, SSC ಹಾಕೊಳ್ಳಿ, ಪೋಸ್ಟ್ ಆಫೀಸ್ ಎಕ್ಸಾಮಿನೇಷನ್ಸ್ ಹಾಕೊಳ್ಳಿ. ನೀವು ಅಟೆಂಡ್ ಮಾಡಿದಾಗ ಈ ಥರದಂತಹ ಪ್ರಶ್ನೆಗಳು ಜಾಸ್ತಿ ಅಪಿಯರ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಈಗಲಿಂದನೇ ಥರೋ ಆಗಿ ಸ್ಟೂಡೆಂಟ್ಸ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ಬಹಳಷ್ಟು ನನ್ನ ಪ್ರಕಾರವಾಗಿ ಮಿನಿಮಮ್ ಟು ಮಿನಿಮಮ್ 60 ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋ ನನ್ನ ಬಯಕೆ ಇರೋದು ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬೈ ಬೈ ಸ್ಟೂಡೆಂಟ್ಸ್.